ಮತ್ತೆ ವಾಪಸ್ ಸಚಿವರಾಗಿದ್ದಂಥ ನಾಗೇಂದ್ರ ಅವರು ಸರ್ ಬಿಜೆಪಿ ಹೋರಾಟದ ಹಿನ್ನೆಲೆಯಲ್ಲಿ ಮತ್ತೆ ಹಿಂದೆ ಅವ್ರ ಮೇಲೆ ಇದ್ದ ಆರೋಪದ ಹಿನ್ನೆಲೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಏನು ಹೇಳಿ ಸರ್, ಅವರು ರಾಜಕೀಯದ ವಿಷಯ ಸರ್ ಇದು. ಅವ್ರು ರಾಜೀನಾಮೆ ಕೊಡ್ತಾರೆ ಮತ್ತು ಅವ್ರು ರಾಜಕೀಯಕ್ಕೆ ವಾಪಸ್ ಬರ್ತಾರೆ. ಆದರೆ ನಮಗೆ ಯಾವುದೇ ರೀತಿ ನ್ಯಾಯ ಸಿಗಲಿಲ್ಲ ಸರ್. ನಮಗೆ ಬರಬೇಕಾಗಿದ್ದು ಯಾವುದೂ ಇಲ್ಲ. ಏನೋ ಒಂದು ಆಸೆಯಲ್ಲಿ ಇದ್ವಿ ರೀ, ಅವ್ರು ಮತ್ತೆ ಸಚಿವರಾಗಿದ್ದರೆ ನಮ್ಗೆ ಏನಾರು ಅನುಕೂಲ ಆಗ್ಬೋದಿತ್ತು ಅಂತ. ಆದರೆ ಯಾವುದೇ ಅನುಕೂಲ ಆಗಲಿಲ್ಲ ನಮಗೆ. ಯಾವುದೇ PF ಸೆಟ್ಲ್ಮೆಂಟ್ ಆಗಿಲ್ಲ, ಮಗನಿಗೂ ಯಾವುದೇ ರೀತಿ ಅನುಕೂಲ ಆಗಲಿಲ್ಲ ಸರ್. ಇದು ಅವರು ರಾಜಕೀಯದ ಇದರಿಂದ ಅವರವರು ಇದು ಮಾಡ್ಕೊಂಡಿರೋದು ಅಷ್ಟು ಬಿಟ್ಟರೆ ನಮಗೆ ಯಾವುದೇ ರೀತಿ ಲಾಭ ಆಗಿಲ್ಲ ಸರ್. ನಮಗೆ ಇದರಲ್ಲಿ ರಾಜೀನಾಮೆ ಕೊಟ್ಟರೆ ವಿಚಾರ ನಿಮಗೆ ಸಂತೋಷ ತಂದಿದೆಯಾ, ದುಃಖ ತಂದಿದೆಯಾ ಅಥವಾ ಸಮಾಧಾನ ತಂದಿದೆಯಾ, ಏನು? ಅದೇ ಒಂದು ರೀತಿ ಏನೂ ಸಮಾಧಾನ ತಂದಿಲ್ಲ ಸರ್ ನಮ್ಗೆ ಇದರಲ್ಲಿ. ನಾವು ಹೇಳೋದೇನೆಂದರೆ ನಮಗೆ ಯಾವುದೇ ರೀತಿ ಸೆಟ್ಲ್ಮೆಂಟ್ಗಳಾಗಲಿಲ್ಲ. PF ಆಗಲಿ ಬೇರೆ ರೀತಿದು ಯಾವುದೂ ನಮಗೆ ಸೆಟ್ಲ್ಮೆಂಟ್ ಆಗಿಲ್ಲ. ಇದು ಅವ್ರವ್ರ ರಾಜಕೀಯಕ್ಕೆ ಅವ್ರವ್ರು ಅನುಕೂಲ ಮಾಡ್ಕೊಂಡಿದ್ದಾರೆ ಸರ್. ಈಗ ರಾಜಕೀಯಗಳು ಬರ್ತಾರೆ ಮತ್ತು ಅವರು ವಾಪಸ್ ಹೋಗ್ತಾರೆ ಸರ್. ಮತ್ತು ರಾಜಕೀಯಕ್ಕೆ ಬಂದೇ ಬರ್ತಾರೆ. ಆದರೆ ನಮಗೆ ತಾನೇ ಸರ್ ಇದರಲ್ಲಿ ಅನ್ಯಾಯ ಆಗಿರೋದು. ನಮ್ಗೆ ಯಾವುದೇ ರೀತಿ ಅನುಕೂಲಗಳಾಗಿಲ್ಲ ಸರ್. PF ಆಗಲಿ ಇನ್ನೂ ಸೆಟ್ಲ್ಮೆಂಟ್ ಆಗಿಲ್ಲ. ಅಟ್ಲೀಸ್ಟ್ ನಾವು MDಗೆ ನಾವು ನಾವು ಇನ್ನೂ ಕೇಳಲಿಲ್ಲ ಅಂದರೆ ಅಲ್ಲಿಂದ ಒಂದು ಫೋನ್ ಆಗಲಿ, ನಮಗೊಂದು ರೆಸ್ಪಾನ್ಸ್ ಆಗಲಿ ಇದುವರೆಗೂ ಬಂದಿಲ್ಲ ಸರ್ ನಮಗೆ. ನಿರೀಕ್ಷೆ ಇತ್ತು ಅವ್ರಿಗೆ ಸರಿ ಮತ್ತೆ ಮಿನಿಸ್ಟರ್ ಆದಾಗ ನಿಮ್ಗೆ ಕಷ್ಟಕ್ಕೆ ಸ್ಪಂದಿಸ್ಬೋದು ಅಂತ? ಹೌದು ಸರ್, ಇತ್ತು. ನಮಗೆ ಏನಾದ್ರು ಸ್ಪಂದಿಸ್ಬೋದು ಅಂತ ನಿರೀಕ್ಷೆ ಇತ್ತು. ಆದರೆ ಈ ಥರ ಯಾವುದೇ ನಮಗೆ ಆಸೆ ಇರಲಿಲ್ಲ. ಬಿಟ್ಟೋಗ್ಬಿಡ್ತು ಸರ್ ನಮಗೆಲ್ಲ. ಇನ್ನೊಂದು ಮೇಡಮ್, ಈಗ ನಿಮಗೆ ಎರಡನೇ ಸರಿ ಆಗೋದಕ್ಕಿಂತ ಮುಂಚೆನೇ ನಿಮ್ಮ ಸಮಸ್ಯೆ ಆಗಿರ್ಬೋದು, ಅವ್ರ ಸಮಸ್ಯೆಗಳಾಗಿರ್ಬೋದು, ಎಲ್ಲದನ್ನು ಪರಿಹಾರ ಮಾಡ್ಕೊಂಡೇ ಮೇಲೆ ಹೋಗ್ಬೋದಿತ್ತಲ್ಲ. ಹೌದು ಸರ್, ಅದನ್ನೇ ನಾವು ಹೇಳ್ತಿರೋದು. ಮಿನಿಸ್ಟರ್ ಆಗಕ್ಕೆ ಮುಂಚೆನೇ ಅವ್ರು ನಮ್ಮನ್ನು ಬಗೆಹರಿಸಿ, ನಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಅವ್ರು ಮಿನಿಸ್ಟರ್ ಆಗ್ಬೋದಿತ್ತಲ್ವ. ನಮ್ಗೆ ಯಾವುದೇ ರೀತಿ ರೆಸ್ಪಾನ್ಸೇ ಮಾಡಿಲ್ವಲ್ಲ ಸರ್. ಸರ್ಕಾರದಿಂದನೇ ರೆಸ್ಪಾನ್ಸ್ ಸಿಕ್ಕಿಲ್ಲ ನಮಗೆ. ಮಗನಿಗೆ ಬ್ಯಾಡ್ಲಿಲ್ದಿದ್ದು ಕೆಲಸ ಕೊಟ್ಟಿದ್ದಾರೆ, ಏನಕ್ಕೂ ರೆಸ್ಪಾನ್ಸ್ ಆಗಲಿಲ್ಲ ಕೆಲಸ ಕೊಟ್ಟಿದ್ದಾರೆ. ಮತ್ತು ನಮ್ಮ ಮನೆಯವ್ರ ದುಡ್ಡೇ ನಮಗೆ ಸೆಟ್ಲ್ಮೆಂಟ್ ಕೇಳಿ ಕೇಳಿ ಸಾಕಾಗಿ 2 ವರ್ಷದಿಂದ ಓಡಾಡಿದ್ದೀನಿ ಸರ್. ನಾನು ವಾಲ್ಮೀಕಿ ಹೆಡ್ ಆಫೀಸಿಗೆ ಓಡಾಡಿದ್ದೀನಿ, GM ಷಡಾಕ್ಷರಿ ಹತ್ರ ಮತ್ತು MD ಸರ್ ಹತ್ರ ಎಲ್ಲ ಓಡಾಡಿದ್ದೀನಿ ನಾವು. ಪ್ರತಿ ಸರಿ ಹೋದಾಗೆಲ್ಲ ಟಪಾಲಲ್ಲಿ ಕೊಟ್ಟೋಗಮ್ಮ, ನಾವು ಮಾಡ್ತೀವಿ ಹೋಗಿ ಅಂತಾರೆ. ಬಿಟ್ಟರೆ ರೆಸ್ಪಾನ್ಸೇ ಮಾಡಲ್ಲ ಸರ್ ನಮ್ಗಲ್ಲ. ಅಟ್ಲೀಸ್ಟ್ ಕೂತ್ಕೊಳ್ಳಿ ಅಂತಲೂ ಹೇಳಲ್ಲ, ಏನೂ ಹೇಳಲ್ಲ. ಬರ್ತೀರ ಅಲ್ಲಿ ಟಪಾಲಲ್ಲಿ ಕೊಟ್ಟೋಗ್ರಿ, ಹೇಳಿದ್ದೀವಲ್ಲ ಮತ್ತೇನು ನಿಮ್ಗೆ ಹೇಳೋದು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಸರ್. ಈ ಥರ ಇರುವಾಗ ನಾವು ಯಾವ ರೀತಿ ಹೋರಾಡಬೇಕು ಹೇಳಿ ಸರ್. ಈಗ ಚಂದ್ರಶೇಖರ್ ಅವರು ಬರೆದಿರೋಂಥ ಡೆತ್ ನೋಟಲ್ಲಿ ನಾಗೇಂದ್ರ ಅವರ ಹೆಸರು ಇತ್ತು. ಆ ಹೆಸರು ಇದ್ದಾಗಲೂ ಕೂಡ ಮತ್ತವ್ರು ಮಿನಿಸ್ಟರ್ ಆದರು, ಮತ್ತೀಗ ರಾಜೀನಾಮೆ ಕೊಟ್ಟರು. ಒಟ್ಟಾರೆ ಈ ಘಟನೆ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ? ನ್ಯಾಯ ನಮಗೆ ಸಿಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಸರ್. ಯಾಕಂದರೆ ಇದು ರಾಜಕೀಯ ಆಟ ಸರ್ ಇದು. ಅವರು ರಾಜೀನಾಮೆ ಕೊಡ್ತಾರೆ, ಮತ್ತೆ ಮಿನಿಸ್ಟರ್ ಆಗ್ತಾರೆ. ಈಗ ಮತ್ತೆ ಎಲೆಕ್ಷನ್ ಬಂತಂದರೆ ಅವ್ರು ಏನಾರು ಮತ್ತೆ ಕಾಂಗ್ರೆಸ್ ಪಕ್ಷ ಬಂತಂದರೆ ಮತ್ತೆ ಅವ್ರು ಮಿನಿಸ್ಟರ್ ಆಗ್ತಾರೆ. ನಾವಿದರಲ್ಲಿ ನಾವೇ ತಾನೇ ಸರ್ ಕಷ್ಟಪಡೋದು. ಅವರಿಗೆ ನಮಗೆ ಸರ್ ನಷ್ಟ ಇದು. ಅಲ್ಲ, ಅವ್ರು ಡೆತ್ ನೋಟ್ ಬರೆದಿದ್ರು ಹೆಸರಲ್ಲಿ, ಅದನ್ನು ಹೇಳಿ. ಡೆತ್ ನೋಟಲ್ಲಿ ಬರೆದಿದ್ದಾರೆ ಸರ್, ಸಚಿವರ ಮೌಖಿಕ ಆದೇಶದ ಮೇರೆಗೆ ಅಂತಲೇ ಬರೆದಿದ್ದಾರೆ. ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು ಅದರಲ್ಲಿ. ಅದಾದಮೇಲೆ ಅವ್ರು ಮಿನಿಸ್ಟರ್ ಆದರು. ಅಷ್ಟಾದರೂ ಮಿನಿಸ್ಟರ್ ಆಗಿದ್ದಾರೆ. ಆದರೆ ನಮಗೇನು ಇದರಲ್ಲಿ ಇದು ಸಿಕ್ಕಿಲ್ಲ ಸರ್, ಸಮಾಧಾನ ಸಿಕ್ಕಿಲ್ಲ. ನಮಗೇನೇ ಅನುಕೂಲನೂ ಆಗಿಲ್ಲ ಸರ್ ಇದರಲ್ಲಿ. ಸರ್, ನಮಗೆ ನ್ಯಾಯ ಕೊಡಿಸಿ ನಮಗೆ ಆಗಬೇಕಾಗಿರೋಂತಹ ಸೆಟ್ಲ್ಮೆಂಟ್ಗಳನ್ನ ದಯವಿಟ್ಟು ಸೆಟ್ಲ್ಮೆಂಟ್ ಮಾಡಿಕೊಡಿ ಅಂತ ಮಾಧ್ಯಮದ ಮುಂದೆನೇ ಕೇಳ್ಕೊತಾ ಇದ್ದೀನಿ. ನಮಗೆಲ್ಲರೂ ಒಂಚೂರು ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಸರ್. ನಾನು ನಿರೀಕ್ಷೆ ಇತ್ತಾ ಸರ್? ಇತ್ತು. ಯಾಕಂದರೆ BJP ಅವ್ರು ತುಂಬ ಹೋರಾಟ ಮಾಡ್ತಾ ಇದ್ರಿಂದ ನಮಗೆ ಅವ್ರು ರಾಜೀನಾಮೆ ಕೊಡೋದು ಪಕ್ಕ ಅಂತ ಗೊತ್ತಿತ್ತು ಸರ್. ನಮಗೆ ಆಗುತ್ತೆ ಅನ್ನೋದು ಗೊತ್ತಿತ್ತು ಸರ್ ನಮಗೆ. ಇದುವರೆಗೆ ಯಾರು ಎರಡೂ ಪಕ್ಷದ ಮುಖಂಡರ ಸಂಪರ್ಕ ಮಾಡಿದ್ದಾರೆ? ಇಲ್ಲ ಸರ್, ನಮ್ಗೆ ಯಾರು ಯಾವ ಪಕ್ಷದವರು ನಮಗೆ ಮೀಟ್ ಮಾಡಿಲ್ಲ. ಬಟ್ ಅದೇ ಫೋನ್ ಕಾಲ್ಗಳ ಮಾತ್ರ ನಮ್ಮ ತಮ್ಮನ್ನೇನಾದ್ರು ಮಾತಾಡ್ಸಿರ್ಬೋದೇನೋ, ನಂಗೆ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ. ಒಟ್ಟು ನಮ್ಮನ್ನು ಯಾರು ಎದುರುಗಡೆ ಯಾರು ಭೇಟಿ ಮಾಡಿಲ್ಲ ಸರ್. ಈಗ ರಾಜೀನಾಮೆ ಸಮಾಧಾನ ತಂದಿದೆಯಾ? ಅದೇ ಹೇಳ್ತೀನಲ್ಲ ಸರ್, ಸಮಾಧಾನ ತಂದ್ರೂ ನಮಗೆ ಅದರಿಂದ ಅನುಕೂಲನೂ ಆಗಲಿ ಅನಾನುಕೂಲ ಆಗಲಿ ಎರಡೂ ಆಗಲಿಲ್ಲ ಸರ್. ಅವ್ರು ಮಿನಿಸ್ಟರ್ ಆಗಿದ್ದರೆ ಏನಾದ್ರು ಅನಾನುಕೂಲ ಆಗಿರೋದೇನೋ. ಬಟ್ ಈಗ ಅವರು ರಾಜೀನಾಮೆ ಕೊಟ್ಟ ಮೇಲೂ ನಮ್ಗೆ ಇನ್ನೂ ಏನೂ ಅನುಕೂಲಗಳಾಗಲ್ಲ ಅಂತಲೂ ನಂಬಿಕೆ ಇಲ್ಲ ಸರ್. ನಮಗೆ ಒಟ್ಟು ನಮಗೆ ಏನಂದರೆ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳು ನಮಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಸರ್. ನಾನು ಫಸ್ಟು ಈ ಥರ ಯಾವುದೇ ಅಧಿಕಾರಿಗಳು ತೀರ್ಕೊಂಡ್ರೆ ಈ ಥರ ನಮ್ಮನ್ನು ಓಡಾಡಿಸ್ದಂಗೆ ಬೇರೆಯವ್ರಿಗೆ ಯಾರಿಗೂ ಸತಾಯಿಸ್ಬೇಡಿ ದಯವಿಟ್ಟು ಅದನ್ನು ಕೇಳ್ಕೊತಿದ್ದೀನಿ ಸರ್. ನಾನು ತುಂಬ ಓಡಾಡಿದ್ದೀವಿ ಸರ್ ನಾವು ಆಫೀಸ್ಗಳಿಗೆ. ಇದು ಹೆಡ್ ಆಫೀಸಿಗಂತೂ, ವಾಲ್ಮೀಕಿ ಹೆಡ್ ಆಫೀಸಿಗಂತೂ ಅದು ಎಷ್ಟು ಸರಿ ಹೋಗಿದ್ದೀನಿ ಅಂದರೆ ಸುಮಾರು ಸರಿ, ತಿಂಗಳಿಗೆ 2 ಸರಿನೂ ಹೋಗಿದ್ದೀನಿ ಸರ್ ನಾನು. ಆದರೂ ನಮ್ಗೆ ಯಾವ ಕೆಲಸಗಳು ಅಲ್ಲಿಂದ ಆಗಿಲ್ಲ ಸರ್. ಈಗ ನಿಮ್ಮ ಮನೆಯವರ ಒಂದು ಆತ್ಮಹತ್ಯೆ ವಿಚಾರ ನಿಮ್ಮ ಕುಟುಂಬಕ್ಕಿಂತ ಹೆಚ್ಚಾಗಿ ರಾಜಕೀಯಕ್ಕೆ ಒಂದು ಚರ್ಚೆಗೆ, ರಾಜಕೀಯ ಹೋರಾಟಗಳಿಗೆ ಅವಕಾಶ ಆಗೋಯ್ತು ಬಿಟ್ಟರೆ ನಿಮಗೆ ಸಿಕ್ಕಲಿ ಏನಂತ ಹೇಳಿ?
ಸರ್ ಅದೇ ಸರ್ ಅವರು ರಾಜಕೀಯ ಲಾಭ ಆಗಿದೆ ಬಿಟ್ಟರೆ ಎರಡೂ ಪಕ್ಷಗಳಿಗೆ ರಾಜಕೀಯ ಲಾಭ ಆಗಿದೆ ಬಿಟ್ಟರೆ ನಮ್ಗೆ ಯಾವುದೇ ರೀತಿ ಅನುಕೂಲಗಳಾಗಿಲ್ಲ ಸರ್ ನಮಗೆ. ನಾವು ಇವತ್ತಿನವರೆಗೂ ನಾವು ತುಂಬ ಒದ್ದಾಡ್ತಾ ಇದ್ದೀವಿ ಸರ್. ಪ್ರತಿ ಸರಿ ಆಫೀಸ್ಗಳಿಗೆ ಹೋಗಿ ಬರಬೇಕಾದ್ರೂ ನಮಗೆ ಪ್ರತಿ ಸರಿ ಒದ್ದಾಡೋ ಪರಿಸ್ಥಿತಿ ಆಗಿದೆ. ಒಂದೊಂದು ಆಫೀಸ್ಗಳಿಗೂ ಡಾಕ್ಯುಮೆಂಟ್ ಎಲ್ಲ ಸೆಟ್ ಮಾಡಿ ತೊಗೊಂಡೋದ್ರೂ ಇದಿಲ್ಲ ಅದಿಲ್ಲ, ವಾಪಸ್ ಹೋಗಿ ಮೇಡಮ್ ಇನ್ನು 15 ದಿವಸ ಕಾಯಿರಿ, ನಾವು ಹಾಕ್ಕೊಡ್ತೀವಿ ಮಾಡ್ತೀವಿ. ಆ ಯಮ್ಮ ಯಾಕೆ ಬಂದಿದೆ ಅಂತ ಕೇಳೋ ಪರಿಸ್ಥಿತಿ ಆಗಿದೆ ಸರ್ ನಮಗೆ. ತಲೆನೋವು ಆ ಯಮ್ಮ ಬಂದ್ರೇ ತಲೆನೋವು ಅನ್ನೋ ರೀತಿ ಮಾತಾಡ್ತಾರೆ ಸರ್. ನಾನು ಬೇರೆ ಏನದಕ್ಕೂ ಹೋಗ್ತಾ ಇಲ್ಲ ಸರ್, ನಮ್ಮ ಮನೆಯವ್ರ ದುಡ್ಡನ್ನು ನಾನು ಕೇಳಕ್ಕೆ ಹೋಗ್ತಾ ಇದ್ದೀನಿ. ಅದನ್ನು ಕೇಳೋದಕ್ಕೇ ಆಫೀಸ್ಗಳಲ್ಲಿ ಆ ಥರ ಮಾತಾಡ್ತಾರೆ ಸರ್ ನಮ್ಮನ್ನು. ಓಕೆ, ಅವ್ರ ಸಾವು ಒಂದು ರೀತಿಯ ರಾಜಕೀಯಕ್ಕೆ ದಾಳ ಆಯಿತು ಬಿಟ್ಟರೆ ನಿಮಗೆ ಅನುಕೂಲ ಆಗಲಿಲ್ಲ? ಇಲ್ಲ ಸರ್, ಆಗಲಿಲ್ಲ. ಅವ್ರ ಸಾವು ರಾಜಕೀಯಕ್ಕೆ ಇದಾಯಿತು ಬಿಟ್ಟರೆ ನಮಗೇನೂ ಅನುಕೂಲ ಆಗಿಲ್ಲ ಸರ್ ಇದರಿಂದ. ಸರಿ, ಓಕೆ, ಸರಿ. ಹೆಸರು ಕವಿತಾ ಅಂತ ಹೇಳಿ ಸರ್ ನನ್ನ ಹೆಸರು.